ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಕೇಳುವಂತ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಡಿಸ್ಕಷನ್ ಮಾಡೋಣ. ಯಾವ ಚಾಪ್ಟರ್ಸ್, ಯಾವ ಪೋಯಮ್ಸ್ ನ ನೀವು ಸಂಬರಿ ನೋಡ್ಕೊಂಡ್ರೆ ಪೂರ್ತಿಯಾಗಿ ಅಂಕಗಳನ್ನ ಕಳಿಸಬಹುದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪ್ ಲಿಂಕ್ ಇದೆ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಜಾಯ್ನ್ ಆದ್ರೆ ಉಳಿದ ಎಲ್ಲ ಸಬ್ಜೆಕ್ಟ್ ಗಳು ಫ್ರೀ ಇರುತ್ತೆ. ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ನಮ್ಮ ಆಪ್ ಲಿಂಕ್ ನಿಂದ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯ್ನ್ ಆದ್ರೆ ಅಕ್ಯುರೇಟ್ KUD ಕೀ ಆನ್ಸರ್ಸ್ ಸಿಗುತ್ತೆ. ನಿಮ್ಮ ಓನ್ ಆನ್ಸರ್ಸ್ ಬರ್ದ್ರೆ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. ಅದಕ್ಕಂತೇಳಿ ಕೀ ಆನ್ಸರ್ಸ್ ಇರುತ್ತೆ. ಆ ಶಬ್ದಗಳು ಬಂದ್ರೆ ಮಾತ್ರ ಅವ್ರು ಮಾರ್ಕ್ಸ್ ಹಾಕ್ತಾರೆ, ಇಲ್ಲಾಂದ್ರೆ ನಿಮ್ ಸಬ್ಜೆಕ್ಟ್ ಫೇಲ್ ಆಗುತ್ತೆ. ಆದ್ರಿಂದ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯ್ನ್ ಆಗಿ 2 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ಕೇಳುವಂತ ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಪ್ರಜ್ಞಾ ಮತ್ತಿಹಳ್ಳಿ ಮೇಲೆ ಒಂದು 2 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಮೇಲೆ, ರಂಜಾನ್ ದರ್ಗಾ ಅವರ ಮೇಲೆ, ಅನಸೂಯ ಕಾಂಬ್ಳೆ ಮತ್ತು ಸಬೀಬಾ ಭೂಮಿಗೌಡ, ಮುದ್ದಕೂಡು ಚಿನ್ನಸ್ವಾಮಿ, ಅಪ್ಪೆಗೆರೆ ಸೋಮಶೇಖರ, ರಾಜೇಂದ್ರ ಪ್ರಸಾದ್ ಇವೇನಿದೆಯಲ್ಲ ಇವಿಷ್ಟು 2 ಮಾರ್ಕ್ಸ್ಗೆ ಇವ್ರ ಮೇಲೆ ಕವಿ ಪರಿಚಯದ ಮೇಲೆ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಇವನ್ ಹೊರತುಪಡಿಸಿ ಉಳಿದಿದ್ದೆಲ್ಲ ಪ್ರಶ್ನೆಗಳು ಪಾಠದ ಮೇಲೆ, ಪೋಯಮ ಮೇಲೆ ಇರುತ್ತೆ. ನೀವು ಕವಿ ಪರಿಚಯಗಳನ್ನ ಇವುಗಳನ್ನೇ ಓದ್ಕೋಬೇಕಾಗುತ್ತೆ. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ ಮಾಯದಂತ ಮಳೆ ಬಂತ, ಇದ್ರ ಸಂಬ್ರಿನ ನೋಡ್ಕೊಳ್ಳಿ. ಹೊಡಿ ಚಕಡಿ ಕಥೆಯನ್ನ ನೋಡ್ಕೊಳ್ಳಿ. ನಾನೊಂದು ಮರವಾಗಿದ್ದರೆ ಈ ಪದ್ಯದ ಸಾರಾಂಶವನ್ನ ನೋಡ್ಕೊಳ್ಳಿ. ಕುದ್ಮಲ್ ರಂಗರಾವ್ ಇವರ ಬಗ್ಗೆ ಪಾತ್ರದ ಬಗ್ಗೆ ಅಂದ್ರೆ ಇವರ ಜೀವನ ಚರಿತ್ರೆ ಬಗ್ಗೆ ಕೇಳ್ತಾರೆ, ಜೀವನದ ಬಗ್ಗೆ ಬರೆಯುವುದನ್ನು ನೋಡ್ಕೊಳ್ಳಿ. ಫುಕುಓಕ ಇದೊಂದು ಲೇಖನದಲ್ಲಿ ಬರುವಂತ ಒಂದು ಪಾತ್ರ, ಆ ಕಥೆಯಲ್ಲಿ ಬರುವಂತ ಪಾತ್ರ, ಆ ಪಾತ್ರದ ವಿಶೇಷತೆಯನ್ನ ನೀವು ಬರಿಬೇಕಾಗತ್ತೆ. ಇನ್ನು 10 ಮಾರ್ಕ್ಸ್ಗೆ ವಚನಗಳನ್ನ ನೋಡ್ಕೊಳ್ಳಿ, ಗಾಂಧಿ ಕಥೆಯನ್ನ ನೋಡ್ಕೊಳ್ಳಿ. ಬಹುರಾಷ್ಟ್ರೀಯ ಕಂಪನಿಗಳು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಬಹುರಾಷ್ಟ್ರೀಯ ಕಂಪನಿಗಳು ಈಗ ಯಾವ ರೀತಿ ಜಗತ್ತನ್ನ ಬದಲಾಯಿಸ್ತಾ ಇದ್ದೇವೆ, ಹೇಗೆ ಸಂಸ್ಕೃತಿಯನ್ನ ನಷ್ಟ ಮಾಡ್ತಾ ಇದ್ದಾವೆ, ಹೇಗೆ ಮಹಿಳೆಯರಿಗೆ ಶೋಷಣೆಯನ್ನ ಮಾಡ್ತಾ ಇದ್ದಾವೆ, ಅದ್ರ ಬಗ್ಗೆ ನೋಡ್ಕೋಬೇಕು. ದಲಿತ ಮಹಿಳೆ, ದಲಿತ ಮಹಿಳೆ ಬಗ್ಗೆ ಒಂದು ಲೆಸನ್ ಇದೆ, ಅದರಲ್ಲಿ ಅವಳು ಅನುಭವಿಸುವಂತ ಕಷ್ಟಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಸ್ತ್ರೀವಾದಿ ದೃಷ್ಟಿಕೋನ ಇದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ವರ್ಗ ಸಂಘರ್ಷ, ಜಾತಿವಾದತೆ ಯಾವ ರೀತಿ ಬೆಳೆದು ಬಂದಿದೆ, ಹೇಗೆ ಅದು ಬೆಳೀತು, ಅದನ್ನ ಬಗೆಹರಿಸೋದಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ರು, ಇದ್ರ ಬಗ್ಗೆ ಬರೀಬೇಕಾಗುತ್ತೆ. 2 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ, 10 ಮಾರ್ಕ್ಸ್ಗೆ ಇವಿಷ್ಟು ನೀವು ನೋಡ್ಕೊಂಡ್ರೆ ಪೂರ್ತಿಯಾದಂತ ಔಟ್ ಆಫ್ ಔಟ್ಸ್ ನೀವು ಸ್ಕೋರ್ನ ಮಾಡಬಹುದು. ಇದರಲ್ಲೇ ಅಕ್ಯುರೇಟ್ ಯಾವ ಕ್ವಶನ್ ಬಂದಿದೆ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪ್ ಲಿಂಕ್ ಇದೆ. ಸೊ ನೀವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯ್ನ್ ಆದ್ರೆ ನಿಮಗೆ ಅಕ್ಯುರೇಟ್ ಕ್ವಶನ್ಸ್ ಗಳು ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನ ಮತ್ತೊಂದು ಕ್ವಶನ್ ಒಂದಿಗೆ ಸಿಗೋಣ.